ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಈ ದೇವಸ್ಥಾನದ ಒಂದು ನಿರ್ದೇಶಕರು ನೀವು. ಈ ದೇವಸ್ಥಾನದ ಒಂದು ಏಳಿಗೆಗೆ ಮತ್ತೆ ಸಾಕಷ್ಟು ಇಲ್ಲಿ ಶ್ರಮ ಹಾಕಿದ್ರಿ ಅಂತ ಕೇಳ್ಪಟ್ಟೆ. ಹೇಳಿ ಸರ್ ಅದ್ರ ಬಗ್ಗೆ. ಸರ್, ಈಗ ಈ ದೇವಸ್ಥಾನದ ಏಳಿಗೆ ಹೇಗೆ ಅಂದ್ರೆ, ನಾನು ಇದರದೊಂದು ಚಿಕ್ಕ ಸ್ಟೋರಿ ಹೇಳ್ತೇನೆ. ಒಂದು 4 ವರ್ಷದ ಕೆಳಗಡೆ ನಾನು ರೋಡಲ್ಲಿ ಹೋಗ್ತಾ ಇದ್ದೆ. ಯಾವುದೋ ಒಂದು ಫಂಕ್ಷನ್ ಇತ್ತು. ನಾನು ತೋಟದಲ್ಲಿ ಕುಂಬಳಕಾಯಿ ಬೆಳೆದಿದ್ದೆ. ಕುಂಬಳಕಾಯಿ ತಗೊಂಬಂದು ಇಲ್ಲಿ ಕೊಟ್ಟಾಗ ಆ ದೇವರು ಏನು ಜ್ಞಾನ ಕೊಟ್ಟನೋ ಗೊತ್ತಿಲ್ಲ. 4 ವರ್ಷದಿಂದ ನಾವೆಲ್ಲರೂ ಈ ದೇವರ ಒಂದು ಸೇವೆ ಮಾಡ್ತಾ ಇದ್ದೀವಿ. ಸಾಕಷ್ಟು ಸಣ್ಣ ಪುಟ್ಟ ಖರ್ಚು ಮಾಡ್ತಿದ್ದೀವಿ. ಇದಕ್ಕೆ ಮೇಯ್ನ್ ಖರ್ಚು ಮಾಡೋದು ಅಂದರೆ ನಮ್ಮ ರವಿಶಂಕರ್ ಸಾಹೇಬರು. ಈ ಆ್ಯಕ್ಚುಲಿ ಇದು ಪೂರ್ತಿ ಗೋಡೆ ಬಿದ್ದೋಗಿತ್ತು, ಬೇರೆಗಡೆ ಕುಸ್ತೋಗಿತ್ತು. ಅದನ್ನು ರವಿಶಂಕರ್ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತಿನ ದಿನ ಅದನ್ನು ಒಂದು ಸ್ಟೇಜಿಗೆ ತಂದು ಸುಮಾರು ಪೂಜೆಗಳು, ಆ ದೇವ್ರ ದಯದಿಂದ ಪೂಜೆಗಳಾಗ್ತಾ ಇದೆ. ಭಕ್ತಾದಿಗಳು ಸುಮಾರಾಗಿ ಸೇರ್ತಾ ಇದ್ದಾರೆ ಸರ್. ಯಾಕೆಂದ್ರೆ ಇದು ಒಂದು ಮೂಲೆ ಆಗೋಯ್ತು ನಮಗೆ. ಮಳವಳ್ಳಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ಸ್ವಲ್ಪ ಭಕ್ತಾದಿಗಳು ಕಮ್ಮಿ. ಅದೇ ಪಕ್ಕದಲ್ಲಿ ಮಾರಳ್ಳಿ ದೇವಸ್ಥಾನ ಇದೆ, ಅಲ್ಲಿಗೆ ಬಂದವರು ಇಲ್ಲಿಗೆ ಬರ್ತಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಏನು ಸರ್ ಈ ಒಂದು ಹೋಮದ ಹೆಸರು ಮತ್ತೆ ಅದರ ವಿಶೇಷತೆನ ನಮ್ಮ ಭಕ್ತಾದಿಗಳಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಖಂಡಿತ ಸರ್. ಓಂ ಶ್ರೀ ಗುರುಭ್ಯೋ ನಮಃ. ಅಸ್ಮದ್ ಗುರುಭ್ಯೋ ನಮಃ. ಅಸ್ಮತ್ ಪರಮ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಸರ್, ನಾವು ಈ ಒಂದು ದಿವ್ಯ ಕ್ಷೇತ್ರದಲ್ಲಿದ್ದೇವೆ. ಅಮೃತೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿದ್ದೇವೆ. ಈ ಅಮೃತೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಏನೋ ಒಂದು ರೀತಿಯ ಧನಾತ್ಮಕವಾದಂತಹ ಆ ವೈಬ್ರೇಷನ್ ಅನ್ನೋದು ನಾನು ಈ ಒಂದು ಕ್ಷೇತ್ರಕ್ಕೆ ಬಂದಾಗ ಕಂಡಿದ್ದೇನೆ ಸರ್. ಈ ಒಂದು ಕ್ಷೇತ್ರದ ಮಹಿಮೆ ಹೇಳಬೇಕಂತಂದರೆ, ಅಮೃತೇಶ್ವರ ಸ್ವಾಮಿ ಆ ಪರಮೇಶ್ವರನನ್ನು ನಾವು ಅನೇಕ ರೂಪಗಳಿಂದ, ಅನೇಕ ಹೆಸರುಗಳಿಂದ ನಾವು ಕರಿತೀವಿ. ನಂಜುಂಡೇಶ್ವರ ಸ್ವಾಮಿ ಅಂತ ಕರಿತೀವಿ. ನಂಜನ್ನ ಉಂಡಿದಂತಹ ಸ್ವಾಮಿ, ವಿಷವನ್ನು ಕುಡಿದು ಲೋಕಕ್ಕೆಲ್ಲ ಆ ದೇವಾನುದೇವತೆಗಳಿಗೆ ಅಮೃತವನ್ನ ಪಾನ ಮಾಡಿಸಿದಂಥ ಸ್ವಾಮಿ ಆ ಪರಮಶಿವರಾಗಿರ್ತಾರೆ. ಆ ಪರಮಶಿವನ ಮತ್ತೊಂದು ಹೆಸರೇ ಅಮೃತೇಶ್ವರನಾಗಿ ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಸರ್. ಈ ಒಂದು ಕ್ಷೇತ್ರಕ್ಕೆ ಬಂದ ಮೇಲೆ ನನಗೆ ಒಂದು ರೀತಿಯ ಒಂದು ಧನಾತ್ಮಕ ಆಲೋಚನೆಗಳು ಉಂಟಾಗ್ತಾ ಇದೆ. ಈ ಒಂದು ಕ್ಷೇತ್ರಕ್ಕೆ ಬರಬೇಕು, ಪೂಜಾ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ. ಈ ಒಂದು ಕ್ಷೇತ್ರದಲ್ಲಿ ರುದ್ರಾಭಿಷೇಕ ಅಂತ ವಿಶೇಷವಾಗಿ ಅರ್ಚಕರು ರುದ್ರಾಭಿಷೇಕವನ್ನ ಮಾಡ್ತಾರೆ. ಪರಮಶಿವನನ್ನ ನಾವೇನಂತ ಕರಿತೀವಿ ಅಂತಂದ್ರೆ, ಅವನನ್ನ ಅಭಿಷೇಕ ಪ್ರಿಯ ಅಂತ ಕರಿತೀವಿ. ತಕ್ಷಣ ಭಕ್ತರ ಕೃಪಾ ಕಟಾಕ್ಷಕ್ಕೆ ಅವನು ಸದಾಕಾಲ ಕಾಯ್ತಾ ಇರ್ತಾನಂತೆ. ಅಂತಹ ಸ್ವಾಮಿಗೆ ಅಭಿಷೇಕ ಮಾಡೋದ್ರ ಮೂಲಕ ನಮ್ಮ ಇಷ್ಟಕಾಮ್ಯಾರ್ಥಗಳನ್ನು ಈಡೇರಿಸ್ಕೊಳ್ಬಹುದು. ಅಂತಹ ಕ್ಷೇತ್ರದಲ್ಲಿ ಈ ಒಂದು ದೇವಾಲಯದ ಅರ್ಚಕರು ರುದ್ರಾಭಿಷೇಕವನ್ನ ಮಾಡಿ ಭಕ್ತರಿಗೆ ಬೇಕಾದಂತಹ ಎಲ್ಲ ಇಷ್ಟಕಾಮ್ಯಾರ್ಥಗಳನ್ನು ಭಗವಂತ ಈಡೇರಿಸುವಂತೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ಈ ಒಂದು ಕ್ಷೇತ್ರದಲ್ಲಿ ಪ್ರದೋಷಗಳಲ್ಲಿ ವಿಶೇಷವಾದಂತಹ ಪೂಜೆಗಳಾಗ್ತವೆ. ಈಗ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಹೋಮ ಮತ್ತೆ ಕೈಂಕರ್ಯದ ಹೆಸರೇನಪ್ಪ ಅಂತಂದ್ರೆ ಮಹಾಪ್ರತ್ಯಂಗಿರಿ ಹೋಮ ಅಂತ. ಏಕೆ ಅಂತಂದ್ರೆ, ಮಹಾಪ್ರತ್ಯಂಗಿರಿ ಅಂತಂದ್ರೆ ಅಮ್ಮನವರನ್ನ ಆದಿಶಕ್ತಿ ಅಂತ ಕರಿತೀವಿ. ಆದಿಶಕ್ತಿಯಲ್ಲಿ ನಾವು ಶಿವಶಕ್ತಿ, ವಿಷ್ಣು ಶಕ್ತಿಯನ್ನ ಕಾಣ್ತೀವಿ. ಈ ಒಂದು ಕ್ಷೇತ್ರ ಶಿವಶಕ್ತಿಯ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ನೆಲೆಸಿದ್ದಾಳೆ. ಆ ಕ್ಷೇತ್ರದಲ್ಲಿ ಮಾಡುವಂತಹ ಈ ಪ್ರತ್ಯಂಗಿರಿ ಹೋಮ ಬಂದವರು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೋ ಆ ಸಂಕಲ್ಪ ಖಂಡಿತ ಈಡೇರುವಂತಹ ಈ ಒಂದು ಕ್ಷೇತ್ರವಾಗಿರುತ್ತೆ ಸರ್. ಈ ಹೋಮನ ಸರ್ ವಿಶೇಷವಾಗಿ ಅಮಾವಾಸ್ಯೆ ದಿನನೇ ಮಾಡ್ತಾರಾ? ಹೌದು ಸರ್, ವಿಶೇಷವಾಗಿ ಅಮಾವಾಸ್ಯೆ ದಿನಗಳಲ್ಲೇ ಮಾಡ್ತಾರೆ. ಏಕೆ ಅಂತಂದ್ರೆ ಶತ್ರುಗಳ ಬಾಧೆ ನಿವಾರಣೆಗೋಸ್ಕರ. ನಮ್ಮಲ್ಲಿರುವಂತಹ ಶತ್ರುಗಳು ಕಾಮ, ಕ್ರೋಧ, ಮದಮಾತ್ಸರ್ಯ, ಲೋಭಗಳನ್ನ ಹೋಗಲಾಡಿಸಿಕೊಳ್ಳಲು ಈ ಒಂದು ಪೂಜೆ ತುಂಬಾ ವಿಶೇಷವಾದಂತಹ ಪೂಜೆ ಆಗಿದೆ. ಈ ಮೊದಲ 2ನೇ ಬಾರಿಗೆ ಈ ಒಂದು ಕ್ಷೇತ್ರದಲ್ಲಿ ಮಹಾಪ್ರತ್ಯಂಗಿರಿ ಹೋಮವನ್ನ ಮಾಡ್ತಾ ಇದ್ದೇವೆ. ಸಾವಿರಾರು ಜನರು ಈ ಒಂದು ಹೋಮ ಕೈಂಕರ್ಯದಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಕಾಮ್ಯಾರ್ಥಗಳನ್ನ ಈಡೇರಿಸ್ಕೊಳ್ತಾ ಇದ್ದಾರೆ. ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ದುಡಿತಾ ಇರುವಂತಹ ರವಿಶಂಕರ್ ಸರ್ ಅನ್ನೋರು ಈ ಒಂದು ಸೇವಾಕರ್ತರಿದ್ದಾರೆ. ಅವರು ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಸ್ವಾಮಿಯ ಸೇವೆಗೆ ಅಂತಾನೆ ಪಣ ತೊಟ್ಟು ನಿಂತಿದ್ದಾರೆ ಸರ್. ಧನ್ಯವಾದ. व्याप्तं येन चराचरं तद्पदं दर्शितं येन तस्मै श्रीगुरवे नमः। दीर्घतमामामतेजाजुर्वान्दशमे युगे अपामर्थं यतेनां ब्रह्मा भवति सारथिः। सद्गुरुचरणारविन्दाभ्यां नमः। प्रार्थयामि नमस्करोमि। ओम तदेव लग्नं सुदिनं तदेव ताराबलं चन्द्रबलं तदैव
विद्याबलं दैवबलं तु देवा लक्ष्मीपते देवेन्द्रमनयजन्तु देवात्तां विश्वरूपा वसवो आवदन्ते स्वानो मन्त्रे समोच्छन्दहानां धेनुर्वागस्मानुपतष्टदैतो ध्रुवन्ते राजा वरुणो ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं धारयतां ध्रुवम् ॐ ಅದನ್ನೇ ಪ್ರಾರ್ಥನೆ ಮಾಡಿಕೊಳ್ಳುವುದರ ಮೂಲಕ ಮುಕ್ಕೋಟಿ ದೇವಾನುದೇವತೆಗಳ ಸ್ವರೂಪಿಣಿಯಾದಂತಹ ಗೋಮಹಾಲಕ್ಷ್ಮಿಯ ಪೂಜೆಯೊಂದಿಗೆ ಇಂದಿನ ಪೂಜಾ ಕೈಂಕರ್ಯ ಪ್ರಾರಂಭ ಆಗುತ್ತೆ. ಸುಮಂಗಲಿಯರು ಬಂದು ಈ ಒಂದು ಗೋಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಓಂ ಮುಕ್ಕೋಟಿ ದೇವತಾ ಸ್ವರೂಪಿಣಿ ಭೂಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಗೋರಂ ದೇವೇ ನಮಃ. ಸುರಭೇ ವೈಷ್ಣವೇ ಮಾತಾ ಸುರಲೋಕೆ ಮಹೇಶೇ ಪ್ರಾತೋಷ್ಟೇ ಮಹಾಭಕ್ತಾ ಸುರಭೇ ಪ್ರತಿವೃಹತಾ ಮುಕ್ಕೋಟಿ ದೇವತಾ ಸ್ವರೂಪಿಣೇ ಗೋಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸ್ವಲ್ಪ ಸೈಡ್ ಬನ್ನಿ, ಸೈಡ್ ಬನ್ನಿ ಮೇಡಮ್, ಸ್ವಲ್ಪ ಸೈಡ್ ಮಹೇರಣಾಯ ಚಕ್ಷಸೇ ಯೋ ವಶ್ಯವತಮೋಜಸಾ ತಸ್ಯ ಭಾಜಯತೆ ಹನಃ ಉಷತೇರಿವ ಮಾತರಃ ತಸ್ಮಾರಂಗಮಾಭವೋ ಯಸ್ಯ ಕ್ಷಯಾಯ ಜಿನ್ವತಾ ಅರವಿಂದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಗೌರೇರ್ವಿಮಾಯ ಸಲಿಲಾನಿ ತಕ್ಷತೆ ಕಪದೇ ದ್ವಿಪದೇ ಸಾಷ್ಟಪದೇ ಅಷ್ಟಾಪದೇ ನವಪದೇ ಭಗೋವಿಷೇ ಸಹಸ್ರಾಕ್ಷರಾ ಪರಮೇ ಯೋಮನ್ನ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಕುಂಕುಮಚೂರ್ಣಂ ಸಮರ್ಪಯಾಮಿ ಯೋಪಾಂ ಪುಷ್ಪಂ ಭೇದ ಪುಷ್ಪವಾನ್ ಪ್ರಜಾನ್ ಭವತೆ ಯಜೇವಂ ಭೇದ ರೂಪಮಾಯತನಂ ಭೇದ ಆಯತನವಾನ್ ಭವತೆ ಪುಷ್ಪಮಾಲಿಕಾಂ ಸಮರ್ಪಯಾಮಿ ರೂಪಮಾದ್ರಪಯಾಮಿ. ಅಗರಬತ್ತಿಯಲ್ಲಿ ಪೂಜೆಯನ್ನ ಮಾಡಿ ರವಿಶಂಕರ್ ಸರ್ ಅರವಿಂದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಗೌರೇರ್ವಿಮಾಯ ಸಲಿಲಾನಿ ತಕ್ಷತೆ ಕಪದೇ ದ್ವಿಪದೇ ಸಾಷ್ಟಪದೇ ಅಷ್ಟಾಪದೇ ನವಪದೇ ಭಗೋವಿಷೇ ಸಹಸ್ರಾಕ್ಷರಾ ಪರಮೇ ಯೋಮನ್ನ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಕುಂಕುಮಚೂರ್ಣಂ ಸಮರ್ಪಯಾಮಿ ಯೋಪಾಂ ಪುಷ್ಪಂ ಭೇದ ಪುಷ್ಪವಾನ್ ಪ್ರಜಾನ್ ಭವತೆ ಯಜೇವಂ ಭೇದ ರೂಪಮಾಯತನಂ ಭೇದ ಆಯತನವಾನ್ ಭವತೆ ಪುಷ್ಪಮಾಲಿಕಾಂ ಸಮರ್ಪಯಾಮಿ ರೂಪಮಾದ್ರಪಯಾಮಿ. ಅಗರಬತ್ತಿಯಲ್ಲಿ ಪೂಜೆಯನ್ನ ಮಾಡಿ ರವಿಶಂಕರ್ ಸರ್ ಧ್ವನಂ ಧೂಪಂ ಸುಗಂಧಂ ಚ ಮನೋಹರಂ ಕಪಿಲಾಸದ ಸಂಯುಕ್ತಂ ಸುಗಂಧಂ ಚ ಮನೋಹರಂ ಕಪಿಲಾಸದ ಸಂಯುಕ್ತಂ ಧೂಪೋಜಂ ಪ್ರತಿಗೃಹತಾಂ. ಮೇಡಮ್ ಮೈಕ್ ಸಿಸ್ಟಮ್ ಹತ್ರ ಸ್ವಲ್ಪ ಯಾರನ್ನ ಸ್ವಾಹ ಜ್ಞಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ನಮಃ. ಕದಲೀಫಲಂ ನಿವೇದಯಾಮಿ ನೈವೇದ್ಯಾನಂತರೆ ಕರ್ಪೂರ ನೀರಾಂಜನಂ ದರ್ಶಯಾಮಿ. ಆರತಿ ಮಾಡಿ. ಓಂ ಮುಕ್ಕೋಟಿ ದೇವತಾ ಸ್ವರೂಪಿಣಿ ಗೋಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. महालक्ष्मी च विद्महे विष्णुभक्तये च धीमहि तन्नो लक्ष्मी प्रचोदयात्. वाग्देव्यै च विद्महे कामराजाय धीमहि तन्नो सरस्वती प्रचोदयात्.
ನಮೋ ಅಮ್ಮನವ್ರನ್ನ ಗೋಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಂಡು ಪಾದಗಳಿಗೆ ಸ್ವಾಮಿ ತಟ್ಟೆ ಕೊಡಿ ಹಂಗೆ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಸರ್ ತಟ್ಟೆ ಕೊಡಿ ಮಂಗಳಾರತಿ ಜೈಂದ್ರಾರಮಣ ಗೋವಿಂದ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪ ಜನ್ಮಾಹಂ ಪಾಪಾತ್ಮಾ ಪಾಪ ಸಂಭವಃ ರಾಯಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅನ್ಯಥಾ ಶರಣಂ ನಾಸ್ತೆ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ ರಕ್ಷ ರಕ್ಷೋ ಗೋ ಮಹಾಲಕ್ಷ್ಮೀ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಇಂದಿನ ಪೂಜಾ ಫಲ ನಮ್ಮದಾಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಪಾದಕ್ಕೆ ಸಮರ್ಪಣೆ ಮಾಡಿ ಮನಸೋ ಇಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ ನಮಸ್ಕರೋಮಿ. ಜೈಂದ್ರಾರಮಣ ಗೋವಿಂದ ಅಮೃತೇಶ್ವರ ಸ್ವಾಮಿಯ ಪಾದವೇ ಗತಿ ಗೋವಿಂದ. ಗೋ ಮಹಾಲಕ್ಷ್ಮೀ ದೇವಿಯ ಪಾದವೇ ಗತಿ ಗೋವಿಂದ.